ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ ಉಚ್ಚಾಟನೆಯ ಬಳಿಕ ಹೈಕಮಾಂಡ್ಗೆ ಶಾಕ್ ಕೊಡ್ತಾ ಇದೆ ಈಗ ರೆಬಲ್ ಟೀಮ್. ಯತ್ನಾಳ್ ಸೆಡ್ ಹೊಡೆದಿದ್ದಾಯ್ತು, ಇದು ಸತ್ಯವಂತರ ಕಾಲ ಅಲ್ಲ, ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಕೊಟ್ಟಿದೆ ಹೈಕಮಾಂಡ್ ಅಂತ ಈಗ ಟೀಮ್ ಸಮೇತ ಸೆಡ್ಡು ಹೊಡೆದ ಯತ್ನಾಳ್. ಮಹತ್ವದ ಬೆಳವಣಿಗೆಯೊಂದು ಆಗ್ತಾ ಇದೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ ಯತ್ನಾಳ್. ಈ ಹೊತ್ತಲ್ಲಿ ಕಾಂಗ್ರೆಸ್ನಿಂದ ಯತ್ನಾಳ್ಗೆ ಆಫರ್, ಇದು ಬೇರೆ ಕುತೂಹಲ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯತ್ನಾಳ್ ಮುಂದಿನ ಕಥೆ ಏನು ಅಂದರೆ ನೋಡಿ, ಇವತ್ತು ರೆಬಲ್ ಟೀಮ್ನ ಮೀಟಿಂಗ್ ಆಗಿ ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ದಾರೆ. ನೇರ ರೆಬಲ್ ಟೀಮ್ ಈಗ ಉಚ್ಚಾಟನೆಯ ಬಳಿಕವೂ ಕೂಡ ಯತ್ನಾಳ್ ಅವ್ರನ್ನ ಬಿಟ್ಟು ಕೊಡದೆ, ಇವರು ಪಕ್ಷದಲ್ಲಿರ್ತಾರೆ, ರಾಜೀನಾಮೆ ಕೊಟ್ಟೇನು ಹೋಗ್ತಿಲ್ಲ ಅವರು, ಹಾಗಂತ ಉಚ್ಚಾಟಿತ ನಾಯಕನ ಜೊತೆಗೆ ಮೀಟಿಂಗ್ ಮಾಡೋ ಧೈರ್ಯ ತೋರಿದ್ದಾರೆ. ಅದು ಕೂಡ ಪಕ್ಷ ವಿರೋಧಿ ಚಟುವಟಿಕೆನೇ ಆಗತ್ತಲ್ಲ. ಪಕ್ಷ ವಿರೋಧ ಅಂತಲೇ ಯತ್ನಾಳ್ನ ಉಚ್ಚಾಟಿಸಿದ್ರೆ ಯತ್ನಾಳ್ ಜೊತೆಗೆ ಇವ್ರು ಮೀಟಿಂಗ್ ಮಾಡಿದ್ರೆ ಇವ್ರ ಮೇಲೂ ಕ್ರಮ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾಳೆ ಆ ರಿಸ್ಕ್ ಇದ್ರೂ ಕೂಡ ಇವತ್ತು ಸಿದ್ದೇಶ್ವರ್ ಅವರ ಅಪಾರ್ಟ್ಮೆಂಟಲ್ಲಿ ಮೀಟಿಂಗ್ ಆಯಿತು, ಸುದೀರ್ಘ ಮಾತುಕತೆ ಆಯಿತು. ಬಿ ಪಿ ಹರೀಶ್ ಅವ್ರ ಹತ್ರ ಉತ್ತರ ಎಲ್ಲ ಕೊಡಿಸ್ತಿದ್ದಾರೆ, ಅವ್ರಿಗೆ ನೋಟಿಸ್ ಬಂದಿತ್ತಲ್ಲ, ಉತ್ತರ ಕೊಡಿಸ್ತಿದ್ದಾರೆ. ಮುಂದಿನ ಹೋರಾಟ ವಿಜಯೇಂದ್ರ ವಿರುದ್ಧ, ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆಗಲೇಬೇಕು, ಅವರು ಬದಲಾವಣೆ ಆಗಲೇಬೇಕು ಅಂತ. ಇನ್ನು 6 ವರ್ಷಗಳವರೆಗೆ ಯತ್ನಾಳ್ ಉಚ್ಚಾಟನೆ ಇಡೀ ರಾಜ್ಯದಲ್ಲಿ ಬೇಸರವನ್ನು ತಂದಿದೆ ಅಂತ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ವರಿಷ್ಠ ನಿರ್ಧಾರವನ್ನು ನಾವೇನು ಚಾಲೆಂಜ್ ಮಾಡೋಲ್ಲ, ಬಟ್ ಅವರ ಮನವೊಲಿಸ್ತೀವಿ, ಸದ್ಯದಲ್ಲಿಯೇ ಈ ಉಚ್ಚಾಟನೆ ಆದೇಶ ವಾಪಸ್ ತಗೊಳ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ನಾವಿದ್ದೀವಿ. ಈ ಆಘಾತಕಾರಿ ನಿರ್ಧಾರ ಆಗಿದೆ, ಏನೋ ಯಾರದ್ದೋ ಒಂದು ಸಲಹೆ ಮೇರೆಗೋ ಅಥವಾ ಯಾವುದೋ ಒಂದು ತಪ್ಪಾಗಿ ಹೋದಂಥ ಸಂದೇಶದ ಮೇರೆಗೂ ಆಗಿರಬಹುದು. ವರಿಷ್ಠರಿಗೆ ನಾವೆಲ್ಲ ರೀತಿಯಲ್ಲಿ ಕೇಳಿದ್ದೀವಿ, ಸ್ಪಂದಿಸ್ತಾರೆ, ಒಳ್ಳೆಯ ಸುದ್ದಿ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಉಚ್ಚಾಟನೆ ಕ್ರಮವನ್ನು ಹೈಕಮಾಂಡ್ ಮರುಪರಿಶೀಲನೆ ಮಾಡುತ್ತೆ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಕೆಟ್ಟಗಳಿಗೆ ಎಲ್ಲಾಗಿದೆ, ಒಂದಿಷ್ಟು ತಪ್ಪಾಗಿರಬಹುದು, ನಮ್ಮಿಂದ ತಿದ್ದುಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ತಪ್ಪುಗಳಾಗಿವೆ, ಆಗಿರಬಹುದು, ಅಂಥ ಪರಿಸ್ಥಿತಿ ಉದ್ಭವ ಆಗಿರೋದ್ರಿಂದ ತಿದ್ದುಕೊಳ್ತೀವಿ. ಆದರೆ ವಿಜಯೇಂದ್ರ ಇಳಿಸೋದು ಮಾತ್ರ, ಆ ನಿರ್ಧಾರ ಮಾತ್ರ ಬದಲಾಗಿಲ್ಲ. ಪಕ್ಷದ ವಿರುದ್ಧ ಮಾತುಕತೆ, ಸ್ಟೇಟ್ಮೆಂಟ್ಗಳು, ಅಬ್ಬರ ಆರ್ಭಟ ಇದೆಲ್ಲ ತಿದ್ದುಕೊಳ್ತೀವಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಎಲ್ಲೋ ತಪ್ಪಿನ ಮಾಹಿತಿ ಹೋಗಿರಬೇಕು, ಹಾಗಾಗಿ ಹಿಂಗಾಗಿರುತ್ತೆ. ನಿಜವಾಗಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರನ್ನ ಮೊದಲು ಉಚ್ಚಾಟನೆ ಮಾಡಬೇಕಿತ್ತಲ್ಲ. ಹಂಗೆ ನೋಡೋಕೆ ಹೋದರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲೆಲ್ಲ ಭಾಗಿಯಾಗ್ತಿದ್ರು. ನಾವು ಪಕ್ಷ ವಿರೋಧ ಮಾಡಿಲ್ಲ, ವಿಜಯೇಂದ್ರ ಯಡಿಯೂರಪ್ಪ ವಿರೋಧ ಮಾಡಿದ್ವಿ ಅಷ್ಟೇ ಅನ್ನೋದು ಅವರ ಸಮಜಾಯಿಷಿ. ಎಲ್ಲ ದೊಡ್ಡ ಹಗರಣಗಳನ್ನೆಲ್ಲ ಬಿಟ್ಟು ಹಾಕಿದ್ದಾರೆ, ಅದ್ರ ವಿರುದ್ಧ ಹೋರಾಟ ಮತ್ತೊಂದು ಏನೂ ಇಲ್ಲ ಈಗ. ಹಾಗಾಗಿ ನಾವು ಏನು ಹೇಳ್ತಾ ಇದ್ವಿ ಅಂದರೆ ಪಕ್ಷ ಸರಿಯಾದ ಟ್ರ್ಯಾಕಿಗೆ ತರಬೇಕು ಅಂತ ಹೇಳ್ತಾ ಇದ್ವಿ ಅಷ್ಟೇ. ನಮ್ಮ ಹೋರಾಟ ಅವ್ರ ವಿರುದ್ಧ ಆಗಿತ್ತು, ಕ್ರಮ ಇವ್ರ ಮೇಲೆ ಆಗಬೇಕಿತ್ತಲ್ಲ, ಇಬ್ಬರು ಶಾಸಕರ ಮೇಲೆ. ನಮ್ಮ ಮೇಲೆ ಕೈಗೊಂಡಿದ್ದಾರೆ ಅಂದರೆ ಏನೋ ತಪ್ಪು ಮಾಹಿತಿ, ಸ್ವಲ್ಪ ಅರ್ಜೆಂಟಾಗಿ ಏನೋ ಎಡವಟ್ಟಾಗಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದು. ಹೈಕಮಾಂಡನ್ನು ಚಾಲೆಂಜ್ ಮಾಡಲ್ಲ, ಬಟ್ ಮನವೊಲಿಸ್ತೀವಿ ಅನ್ನೋ ನಂಬಿಕೆಯಲ್ಲಿ ಆ ನಿರ್ಧಾರವನ್ನು ತಗೊಂಡಿದ್ದಾರೆ. ವಿಜಯೇಂದ್ರ ಬದಲಾವಣೆ ನಿರ್ಧಾರಕ್ಕೆ ನಾವು 100ಕ್ಕೆ 100ರಷ್ಟು ಬದ್ಧರಾಗಿರ್ತೀವಿ. ಮುಂದೆ BJP ವರಿಷ್ಠರು ತೀರ್ಮಾನ ಮಾಡ್ತಾರೆ, ಮುಂದೆ ಖಂಡಿತ ಸರಿಯಾದ ತೀರ್ಮಾನ ಮಾಡ್ತಾರೆ. ಈಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದ ಹಾಗೆ ರಾಜ್ಯಗಳ ಅಧ್ಯಕ್ಷ ನೇಮಕ ಆಗುತ್ತೆ. ಆಗ ಖಂಡಿತ ಕರ್ನಾಟಕ ರಾಜ್ಯದ ಸಮಸ್ಯೆ, BJP ಸಮಸ್ಯೆಯನ್ನು ಕೂಡ ಬಗೆಹರಿಸ್ತಾರೆ ಅಂತಿದ್ದಾರೆ ಅವರು. ಯತ್ನಾಳ್ ಅವರಂತೂ ತುಂಬ ಚೆನ್ನಾಗಿದ್ದಾರೆ, ಉಚ್ಚಾಟನೆ ಬಳಿಕ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅವರು. ಯಾವುದೇ ಸಮಸ್ಯೆಯಲ್ಲೂ ಇಲ್ಲ ಅವರು. ನಾವೆಲ್ಲರೂ ಜೊತೆಗಿದ್ದೀವಿ, ಪಕ್ಷ ಸಂಘಟನೆಗಾಗಿಯೇ ಕೆಲಸ ಮಾಡ್ತೀವಿ, ಪಕ್ಷದಿಂದ ಹೊರಗೆ ಹಾಕಿದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಪಕ್ಷಕ್ಕಾಗಿಯೇ ಕೆಲಸ ಮಾಡ್ತೀವಿ. ಯಡಿಯೂರಪ್ಪ ವಿರುದ್ಧ ಅಲ್ಲ, ಯಾವ ವ್ಯಕ್ತಿ ಪರನೂ ಅಲ್ಲ, ನಾವು ಪಕ್ಷದ ಪರ ಕೆಲಸ ಮಾಡ್ತೀವಿ, ಅದನ್ನೇ ಹಿಂದೇನೂ ಮಾಡಿದ್ದು ಅನ್ನೋ ರೀತಿಯಲ್ಲಿ ಈಗ ಗುಡುಗಿದ್ದು ಮತ್ತೆ ಯತ್ನಾಳ್ ವಾಪಸ್ ಬಂದೇ ಬರ್ತಾರೆ. ಆ ಬಲ ಮತ್ತು ಅವರ ಬಲದ ಮೇಲೆ ಹೈಕಮಾಂಡ್ಗೆ ನಂಬಿಕೆ ಇದೆ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಮಾನ್ಯ ಯತ್ನಾಳ್ಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ, ನಾವು ವರಿಷ್ಠರಿಗೆ ಬಹಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ, ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇದು ಅನೇಕ ಸಮುದಾಯಗಳಿಗೂ ಕೂಡ ಅದು ಕಡೆಯಿಂದನೂ ಒತ್ತಾಯ ಇದೆ. ಪಂಚಮಶಾಲಿ ಅಂತಲ್ಲ, ವೀರಶೈವ ಲಿಂಗಾಯತರ ಕಡೆಯಿಂದನೇ, ಹಿಂದೂ ಸಂಘಟನೆಗಳ ಕಡೆಯಿಂದನೇ, BJP ಕಾರ್ಯಕರ್ತರುಗಳ ಕಡೆನೇ ಇವತ್ತಾಗಲೇ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. BJP ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಂಘಟನೆ ಇರಬಹುದು ಅಥವಾ ಹಿಂದುತ್ವದ ಬಗ್ಗೆ ವಾದ ಇರತಕ್ಕಂಥದ್ದು ಇರ್ಬೋದು, ಪಕ್ಷದ ಸಂಘಟನೆ ಇರ್ಬೋದು, ಇದು ಯಾವುದಕ್ಕೂ ಕೂಡ ಅವ್ರು ಬಿಟ್ಕೊಡಲ್ಲ, ಕಾರ್ಯಕರ್ತರನ್ನ ಬಿಟ್ಕೊಡಲ್ಲ. ಯಾವುದೋ ಒಂದು ಇದೊಂದು ಕೆಟ್ಟ ಗಳಿಗೆನಲ್ಲಿ ಈ ತರ ಆಗಿದೆ ಅನ್ನೋದು ನಮ್ಮ ಇದು. ಅದನ್ನ ತತ್ಕ್ಷಣ ಅದನ್ನ ವರಿಷ್ಠರ ಗಮನಕ್ಕೆ, ಆದಾಗಿಯೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ನಮ್ಮಿಂದ
ನಮ್ಮ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಸಣ್ಣ ಕಾರ್ಯಕರ್ತರು ನಮಗೆ ತಪ್ಪಾಗಿದೆ ಅನ್ನೋದಾದ್ರೆ ಅದನ್ನು ತಿದ್ಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಸನ್ಮಾನ್ಯ ಯತ್ನಾಳ್ ಅವರು ಇರ್ಬೋದು, ನಮ್ಮ ಎಲ್ಲ ಜೊತೆಗಿರ್ತಕ್ಕಂಥ ಬಿಜೆಪಿಯ ಹಿರಿಯ ಮುಖಂಡರು ಇರಬಹುದು, ಎಲ್ಲರೂ ಕೂಡ ನಾವು ಅದನ್ನ ಗ್ರಹಿಸಿದ್ದೀವಿ. ಆ ನಿಟ್ಟಿನಲ್ಲಿ ಪಕ್ಷ ಏನು ಆದೇಶ ಕೊಡ್ತದೆ, ಯಾವ ನಿಟ್ಟಿನಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತದೆ, ಅದನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದನ್ನ ಬಹಳ ತೀಕ್ಷ್ಣವಾಗಿ ನಾವು ತಗೊಂಡಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಬಿಜೆಪಿಯ ಬದಲಾವಣೆಯಲ್ಲಿ ನಮ್ಮ ಹಿಂದಿನ ಹೋರಾಟ ಇತ್ತು, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇಂಟ್ಯಾಕ್ಟ್ ಇದ್ದೀವಿ. ಹೈಕಮಾಂಡ್ ಒಂದು ರೀತಿಯಲ್ಲಿ ಸೆಡ್ ಇದು, ನಾವು ಏನೇ ಕ್ರಮ ಕೈಗೊಂಡ್ರೂ ನಮ್ಮ ಕಾರ್ಯಾಚರಣೆ ನಿಲ್ಲಿಸಲ್ಲ ಅಂತ. ಸೊ ವಿಜಯೇಂದ್ರಗೆ ಅವಕಾಶ ಮತ್ತೊಮ್ಮೆ ಸಿಕ್ಕಿದ್ರೂ ಕೂಡ ಈಗಿರೋ ಟೀಮ್ ಇದೆಯಲ್ಲ, ಒಂದು ದೊಡ್ಡ ವಿಕೆಟ್ ಬಿತ್ತು, ಓಕೆ, ಈಗಿರೋ ಟೀಮನ್ನು ನಿಭಾಯಿಸ್ಕೊಂಡು ಆ ಸವಾಲನ್ನು ಎದುರಿಸ್ಕೊಂಡು ಹೈಕಮಾಂಡ್ ಕೊಟ್ಟ ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಗುರಿ ತಲುಪೋದಿದೆಯಲ್ಲ, ಪಕ್ಷ ಸಂಘಟನೆ ಮತ್ತು ಏನು ಸಾಧನೆ ಮಾಡಬೇಕು ಅದನ್ನು ಕಾಲಕ್ಕೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಅತಿ ದೊಡ್ಡ ಸವಾಲಿನಂತೆ ಕಾಣಿಸ್ತಿದೆ. ಈ ಕ್ಷಣಕ್ಕಂತೂ ಗೆಲುವೆ ಯಡಿಯೂರಪ್ಪ ಬಣಕ್ಕಿದು. ಆದರೆ ಸಂಭ್ರಮಾಚರಣೆ, ಖುಷಿ ಪಡುವಂಥ ಅವಕಾಶವೇ ಕಾಣಿಸ್ತಿಲ್ಲ. ಅಷ್ಟು ದೊಡ್ಡ ಸವಾಲಾಗಿ ಈಗ ಯತ್ನಾಳ್ ಬಣ ಕಾಣಿಸ್ತಿದೆ. ಇದ್ರ ನಡುವೆ ಪ್ರತಿಭಟನೆಗಳು, ಯತ್ನಾಳ್ ಪರವಾಗಿ ಸಿಕ್ಕಾಪಟ್ಟೆ ದೊಡ್ಡ ಪ್ರತಿಭಟನೆ ಅಂತ ಹೇಳೋಕ್ಕಾಗಲ್ಲ, ಸಣ್ಣ ಪ್ರಮಾಣದಲ್ಲಾದ್ರೂ 100 ಜನ ಸೇರ್ಕೊಂಡು ಒಂದಿಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಸರಿಯಲ್ಲ ಅಂತ ಕಲಬುರಗಿ, ಗದಗ, ಬೀದರ್, ವಿಜಯಪುರ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಸುಮಾರು ಜಿಲ್ಲೆಗಳಲ್ಲಿ ಪಂಚಮಸಾಲಿ ಅತ್ಯಂತ ನಿರ್ಣಾಯಕ, ಅದರಲ್ಲೂ ಯತ್ನಾಳ್ ಪ್ರಭಾವ ಇದೆ, ಅಲ್ಲೆಲ್ಲ ಹೋರಾಟಗಳಾಗ್ತಿರೋದು. ವಿಜಯಪುರದಲ್ಲಿ ಸುಮಾರು 174 ರಾಜೀನಾಮೆ ಆಗಿದೆ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ. ಆದರೆ ರಾಜೀನಾಮೆ ಪತ್ರ ಇರೋದು 1-2 ಅಷ್ಟೇ ಅಂತ ಈ ಕಡೆ ಅವ್ರು ಹೇಳ್ಕೊಳ್ತಿದ್ದಾರೆ. ವಿಜಯಪುರ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಉಚ್ಚಾಟನೆ ತೀರ್ಮಾನವನ್ನು ಕೂಡ ಅಂದರೆ ಸ್ವಾಗತಿಸ್ತೀವಿ ಅನ್ನೋ ರೀತಿ ಅಧಿಕೃತವಾಗಿ ಕೋರ್ ಕಮಿಟಿಯಲ್ಲಿಯೇ ನಿರ್ಧಾರವನ್ನು ತಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಯತ್ನಾಳ್ಗೆ ಜಿಲ್ಲಾ BJP ಕೂಡ ಶಾಕ್ ಕೊಡ್ತಾ ಇದೆ. ಅವರು ನಮ್ಗೆ ಅವಶ್ಯಕತೆ ಇಲ್ಲ, ಅವರಿಂದ ಸಮಸ್ಯೆಗಳು ಏನಾಗಿದೆ ಅನ್ನೋ ಆಕ್ರೋಶ ಸಿಡಿದಿದೆ. ಅಲ್ಲೊಂದಿಷ್ಟು ಅವರ ಬೆಂಬಲಿಗರು ರಾಜೀನಾಮೆ ತಗೊಂಡು ಬಂದು ಕಣ್ಣೀರು ಹಾಕಿ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ನಿಂದ ಬೇರೆ ಆಫರ್. ಕಾಂಗ್ರೆಸ್ನ ನಾಯಕರು ಯತ್ನಾಳ್ ಅವರು ಬರೋದಾದ್ರೆ ಬರಲಿ ಅಂತ ಕೆಲವರು ಹೇಳ್ತಿದ್ದಾರೆ, ರಾಜ್ಯಕ್ಕಾಗೆ ಸೇರಿದಂತೆ ಕೆಲವರೆಲ್ಲ ಹೇಳ್ತಿದ್ದಾರೆ. ಇನ್ನು ಕೆಲವರು ಅದ್ರ ಬಗ್ಗೆ ಗೊತ್ತಿಲ್ಲ, ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಯತ್ನಾಳ್ ಅವರು ಬರೋದಾದರೆ ಕರ್ಕೊಂಡು ಬರೋ ಜವಾಬ್ದಾರಿ ನಮಗೆ ಕೊಟ್ಟರೆ ಕರ್ಕೊಂಡು ಬರ್ತೀವಿ ಅಂತ ಆ ಭಾಗದ ಕಾಂಗ್ರೆಸ್ ನಾಯಕರು ಈಗ ಯತ್ನಾಳ್ ಅವರನ್ನು ಸೆಳೆಯುವಂಥ ಪ್ರಯತ್ನ ಬೇರೆ ಮಾಡ್ತಾ ಇದ್ದು, ಉಚ್ಚಾಟನೆ ಬಳಿಕವೂ ನನಗೆ ಡಿಮ್ಯಾಂಡ್ ಏನು ಕಡಿಮೆ ಆಗಿಲ್ಲ, ನನ್ನ ಬಲ ಇದರಿಂದ ಜಾಸ್ತಿನೇ ಆಗುತ್ತೆ ಹೊರತು ಕುಗ್ಗಲ್ಲ ಅಂತ ಯತ್ನಾಳ್ ಅವರು ಅಬ್ಬರಿಸ್ತಿರೋದು ಮತ್ತೆ ಕಾದು ನೋಡಬೇಕು. ಇದು ಆರಂಭದಲ್ಲಿ ಚೆನ್ನಾಗಿ ಅನಿಸ್ಬಹುದು, ಈಗಷ್ಟೇ ಫ್ರೆಶ್ ಇದೆ ಎಲ್ಲ ಕಡೆ ಸುದ್ದಿಗಳು. ಯತ್ನಾಳ್ ವೈಭವೀಕರಣ, ಹಾಲಭಿಷೇಕ, ನೀರಭಿಷೇಕದಿಂದ ಹಿಡಿದು ಅವರ ಬೆಂಬಲಿಗರು ಕೂಡ ಮೆರೆದಾಡಿಸ್ತಿರ್ತಾರೆ. ಒಂದಿಷ್ಟು ಬೇಡಿಕೆಗಳು, ಮೀಟಿಂಗ್ಗಳು ನಡೀಬಹುದು. ಆದರೆ 3 ದಿನ ಆದಮೇಲೆ, 4 ದಿನ ಆದಮೇಲೆ ಅವ್ರಿಗೊಂದು ಅಸ್ತಿತ್ವ, ಪಕ್ಷದ ಅಸ್ತಿತ್ವ ಇಲ್ಲದೆ ಇರುವಾಗ ಏನು ಮಾಡ್ತಾರೆ ಯತ್ನಾಳ್ ಮುಂದೆ, ಎಷ್ಟು ದಿನ ಇದಾಗತ್ತೆ ಅನ್ನೋದು ಪ್ರಶ್ನೆ. ಪಂಚಮಸಾಲಿ ಮೀಸಲಾತಿ ಹೋರಾಟ, OBC ಸ್ಥಾನಮಾನ ಕೊಡಬೇಕು ಅನ್ನೋ ಹೋರಾಟವನ್ನು ಜೋರಾಗಿ ಮಾಡಿ ಮತ್ತೆ ಆ ಹೋರಾಟದ ಮೂಲಕವೇ ನಾನು ಅಸ್ತ್ರ ಜಳಪಿಸ್ತೀನಿ ಅನ್ನೋದೊಂದು ಪ್ಲ್ಯಾನ್ ಇದೆ ಅವ್ರದ್ದು. ಹೈಕಮಾಂಡ್ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಶೇಕ್ ಆಗಬೇಕು, ಅಂಥ ಹೋರಾಟ ಮಾಡ್ತೀವಿ ಅನ್ನೋದೊಂದು ಪ್ಲ್ಯಾನು ಸಮುದಾಯದ ನಾಯಕರು, ಸ್ವಾಮೀಜಿಗಳ ಜೊತೆ ಸೇರಿಕೊಂಡು ಈಗ ರೆಡಿ ಆಗಿದೆ. ಆ ಹೋರಾಟದ ಮೂಲಕ ಸ್ವಲ್ಪ ಸದ್ದು ಮಾಡಬಹುದೇನೋ. ಆದರೂ ಯತ್ನಾಳ್ ಅವರು ಇದೇ ಡಿಮ್ಯಾಂಡನ್ನು ಇನ್ನೊಂದು ವಾರ ಕಳೆದ ಮೇಲೆ ಉಳಿಸ್ಕೊಳ್ಳೋದು ಕಷ್ಟ. ಇವತ್ತಿದ್ದಂಗೆ ಪರಿಸ್ಥಿತಿ ಉಚ್ಚಾಟಿತ ನಾಯಕನಿಗೆ ಇನ್ನೊಂದು 4 ದಿನ ಆದಮೇಲೆ ಇರೋದು ಕಷ್ಟ. ಹಾಗಾಗಿ ಈಗ ಯತ್ನಾಳ್ ಮುಂದಿನ ನಡೆ ಕುತೂಹಲ. ಅದು ಯಾವ ಧೈರ್ಯದ ಮೇಲೆ ಮತ್ತೆ ಮನವೊಲಿಸ್ತೀವಿ, ವಾಪಸ್ ತಗೊಳ್ತಾರೆ ಉಚ್ಚಾಟನೆ ಆದೇಶವನ್ನು ಅಂತ ಹೇಳ್ತಿದ್ದಾರೆ ಅಂತ ನೋಡಬೇಕು. ಸಮಯ ಸಂದರ್ಭ, ಎಲೆಕ್ಷನ್ ಹತ್ತಿರದಲ್ಲಿ ಆಗಲಿ, ಸುಮ್ಮನೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ಡ್ಯಾಮೇಜು ಅಂತ ಮನಸ್ಸು ಮಾಡಿದ್ರು ಮಾಡ್ತಾರೆ ಹೈಕಮಾಂಡ್ ಅವರು. ಸದ್ಯಕ್ಕೆ 6 ವರ್ಷ ಅಂತ ಕೊಟ್ಟಿರ್ತಾರೆ, ಒಟ್ಟು 1-1.5 ವರ್ಷ ಆಮೇಲೆ ಮರ್ತು ಹೋಗುತ್ತಿದೆ ಎಲ್ಲ, ಮತ್ತೆ ಮನವೊಲಿಸಬಹುದು ಅನ್ನೋದೊಂದು ನಂಬಿಕೆ ಇರಬಹುದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.